ನಮ್ಮ ತಾಯಿ ರೀ ಸಾವಿತ್ರಮ್ಮ ಅಂತಂದೇಳಿ 2016 ಗೊತ್ತಾಯ್ತ್ರಿ. ನಮ್ಮ ತಾಯಿಯವರೇ ನಮಗೆ ಹೇಳಿದ್ರು, ಇಲ್ಲ ನನ್ನ ಯಾಕೋ ಚೆಸ್ಟ್ ಇದು ಈ ಲೆಫ್ಟ್ಗಿಂತ ರೈಟ್ ಯಾಕೋ ಅದು ಹಾರ್ಡ್ ಆಗ್ತಾ ಇದೆ, ಯಾಕೆ ಪೇನ್ ಸಣ್ಣ ಪೇನ್ ಬರ್ತಾ ಇದೆ ಅಂದ್ರೆ ನಾನೇ ನೋಡಿದಾಗ ಯಾಕೋ ನನಗೆ ಡೌಟ್ ಬಂತು. ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಅವರು ಡಾಕ್ಟರ್ ಹೇಳಿದ್ರು, ಇಲ್ಲ ಇದು ಬ್ರೆಸ್ಟ್ ಕ್ಯಾನ್ಸರ್, ಇದು ಆಪರೇಷನ್ ಮಾಡಲೇಬೇಕು ಅಂತಂದ. ಸರಿ ಅನ್ಕೊಂಡು ನಾವು 2016 ಆಪರೇಷನ್ ಮಾಡಿಸಿದ್ವಿ. 4 ಸರ್ಕಲ್ ಕಿಮೋನು ಕೂಡ ತಗೊಂಡ್ವಿ. ಮತ್ತು ಅದೆಲ್ಲ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಪೂರ್ತಿ ಬ್ರೆಸ್ಟ ತೆಗೆದ್ಬಿಟ್ರು. ತೆಗೆದ್ಮೇಲೆ 4 ಸರ್ಕಲ್ ಕಿಮೋನು ಕೊಟ್ಟಮೇಲೆ ಆರಾಮಾಯ್ತು ಬಿಡು ಅಂತಂದೇಳಿ ನಾವು ಬಿಟ್ಟಾಗ ಮತ್ತೆ 2018 ಮತ್ತೆ ಅದು ಡೆವಲಪ್ಮೆಂಟ್ ಆಗಿದೆ ಅಂತಂದೇಳಿ ಸೇಮ್ ಪ್ಲೇಸಲ್ಲೇ ಅದು 2 ಮತ್ತೆ ಗಡ್ಡೆ ಆದವು. ಮತ್ತೆ ಕೂಡ ಒಂದ್ಸರಿ ಆಪರೇಷನ್ ಮಾಡಿಸಿದ್ವಿ. ಅಲ್ಲಿ ರೇಡಿಯೋಥೆರಪಿ ತಗೋಬೇಕಂದಾಗ ನಮ್ಮ ತಾಯಿಯವರು ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತಂದೇಳಿ ಇದು ಮಾಡಿದ್ರು, ಡ್ರಾಪ್ ಮಾಡಿಬಿಟ್ವಿ. ಕೆಮ್ಮು ಜಾಸ್ತಿ ಆಗಿ ಈ ಬಾಡಿ ಮತ್ತೆ ಲಂಗ್ಸು ಬೋನ್ಸಿಗೆ ಕೂಡ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ. ನಂತರ ಈಗ ಬ್ರೈನಿಗೆ ಕೂಡ ಹೋಗಿದೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯೂಟ್ಯೂಬಲ್ಲಿ ಪುನರ್ಜನ್ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ವಿ. ತಿಂಗಳಾನುಗಟ್ಟಲೆ ನೋಡಿದ್ಮೇಲೆ ಒಂದ್ಸರಿ ವಿಸಿಟ್ ಕೂಡ ಮಾಡಿದ್ವಿ. ಫ್ರೀ ಕನ್ಸಲ್ಟೇಷನ್ ತಗೊಂಡ್ಮೇಲೆ ನಮಗೆ ನಂಬಿಕೆ ಬಂತು. ನೋಡೋಣ, ಎಲ್ಲೋ ಪ್ರಯತ್ನ ಮಾಡಿದ್ದೀವಿ, ಇದೊಂದು ಪ್ರಯತ್ನ ಮಾಡೋಣ ಅಂತಂದೇಳಿ ಇವತ್ತು ನಾವು ಈ ಪುನರ್ಜನ್ ಹಾಸ್ಪಿಟ್ಲಿಂದ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀವಿ.